ಕಬ್ಬು 670 ಮೆಟ್ರಿಕ್ ಟನ್ ಬರ್ತದೆ ಅಂತ ನಿರೀಕ್ಷೆ ಇದೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಸಂಖ್ಯೆ ಸರಿ ಇಲ್ಲ. ಇನ್ನೊಮ್ಮೆ ಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಕೇಳ್ಕೊಂಡು ಹೇಳಿ. ಒಂದೊಂದು ಸಕ್ಕರೆ ಕಾರ್ಖಾನೆಯಲ್ಲಿ 10-15 ಲಕ್ಷ ಟನ್ ಕ್ರಶ್ ಮಾಡ್ತಾರೆ. ನೀವು ಎಲ್ಲ ಕೂಡಿ 6,23,00,000 ಮೆಟ್ರಿಕ್ ಟನ್ ಅಂದ್ರೆ ಅದನ್ನ ಸರಿ ಕರೆಕ್ಷನ್ ಮಾಡ್ರಿ. ಪಾಪ ಸಕ್ಕರೆ ಮಂತ್ರಿಗೂ ಏನೂ ಗೊತ್ತಿಲ್ಲ. 6,70,000 ಹೆಕ್ಟೇರ್ ಲೆಕ್ಕಪತ್ರ ಏನೂ ಗೊತ್ತಿಲ್ಲ ಅಂತ ಅನಿಸ್ತದೆ. 6,70,000 ಹೆಕ್ಟೇರ್ ಕಲ್ಟಿವೇಬಲ್ ಏರಿಯಾ. ಸರ್, ಕೂತ್ಕೊಳ್ಳಿ, ನಾನು ಹೇಳ್ತೀನಿ. 6,70,00,000 ಟನ್. 6,70,00,000 ಟನ್. 670 ಲಕ್ಷ ಅಂದ್ರೆ ಎಷ್ಟು? ಅಷ್ಟೇ ಸರ್, ಅದೇ ತಾವು ಅದೇ ಹೇಳಿದ್ರೆ ಅವ್ರು ತಪ್ಪು ಹೇಳ್ತಾರೆ. ಮಾಡೋದು ಅವರು 670 ಲಕ್ಷ ಅಂತಂದ್ರೆ 6,70,00,000. ಸರ್ಕಾರ ಹೇಳೋದು ಕರೆಕ್ಟ್ ಆಗಿದೆ. ಸರ್ಕಾರ ಸರಿಯಾಗಿ ಆ ಖಾತೆ ಮಂತ್ರಿಗೂ ಗೊತ್ತಿಲ್ಲ, ಅರಣ್ಯ ಮಂತ್ರಿಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗೂ ಗೊತ್ತಿಲ್ಲ. 6 ಲಕ್ಷನೂ ಗೊತ್ತಾಗಲಾಗೈತಿ, 6 ಕೋಟಿನೂ ಗೊತ್ತಾಗಲಾಗೈತಿ, 600 ಗೊತ್ತಾಗಲಾಗೈತಿ. ಯಾವ ಅಂಕಿ ನಾವು ಕರೆಕ್ಟ್ ಹಿಡಿನು? ಸರಿಯಾಗಿ ಅವ್ರು ಸಕ್ರೆ ಮಂತ್ರಿ ಹೇಳಬೇಕಲ್ಲ, ಮುಖ್ಯಮಂತ್ರಿಗೆ ಬ್ರೀಫಿಂಗ್ ಮಾಡಬೇಕಲ್ಲ. ಅದು ಮಾಡ್ತಾನೆ ಇಲ್ಲ. ಲಕ್ಷನೂ ಗೊತ್ತಿಲ್ಲ, ಕೋಟಿನೂ ಗೊತ್ತಿಲ್ಲ. ಯತ್ನಾಳ್, ನೀವು ಕರೆಕ್ಟ್ ಮಾಡ್ಕೊಳ್ಳಿ. 25-26ರಲ್ಲಿ ಕರ್ನಾಟಕದಲ್ಲಿ 7,40,00,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಕಬ್ಬು ಬೆಳೆದಿದ್ದಾರೆ. 7,40,000 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದಾರೆ. 670 ಲಕ್ಷ ಟನ್ ಕಬ್ಬಿನ ಉತ್ಪಾದನೆ ಆಗಬಹುದು ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 53.72 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗಬಹುದು ಅಂತ ಇದೆ. ಗೊತ್ತಾಯ್ತೇನ್ರಿ ಯತ್ನಾಳ್ ಅವರೇ? ಹೋಗಿತ್ತು, ಈಗ ಸ್ವಲ್ಪ ಮಾಡೋದು ಸಾವಕಾಶವಾಗಿ ಲೆಕ್ಕ. ಅಧ್ಯಕ್ಷರೇ ತಪ್ಪು ಹೇಳಕತ್ತಿದ್ರು, ಮುಖ್ಯಮಂತ್ರಿಗೆ ಸರಿಪಡಿಸ್ಲಿಕ್ಕೆ ಕೇಳಿದೆ. ಆಯ್ತು ಬಿಡಪ್ಪ.